ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನಿವತ್ತು ಒಂದೊಳ್ಳೆ ವಿಡಿಯೋನ ನಿಮ್ಮ ಮುಂದೆ ಶೇರ್ ಮಾಡ್ಕೋಬೇಕು ಅಂತೇಳಿ ಬಂದಿದ್ದೀನಿ. ನೋಡಿ, ನಾಳೆ ಹನುಮ ಜಯಂತಿ ಇರೋದ್ರಿಂದ, ಅದರಲ್ಲೂ ಶ್ರೇಷ್ಠವಾಗಿ ಮಂಗಳವಾರ ಹನುಮ ಜಯಂತಿ ಬಿದ್ದಿರೋದ್ರಿಂದ ತುಂಬಾ ಒಳ್ಳೆ ದಿನ ಅಂತ ಹೇಳ್ಬೋದು. ನಾವು ಯಾವಾಗಲೂ ಅಷ್ಟೇ ಹನುಮ ದೇವರಿಗೆ ದೀಪ ಹಚ್ಚಬೇಕಾದ್ರೆ ನಾವು ಬೆಲ್ಲದ ದೀಪ ಹಚ್ಚಬೇಕಾಗುತ್ತೆ. ಬೆಲ್ಲದ ದೀಪ ಹಚ್ಬೇಕಂದಾಗ ನೋಡಿ, ಈ ಥರ ಒಂದು ಅಡಿಕೆ ಪ್ಲೇಟ್ ಏನು ಬರುತ್ತೆ, ಇದು ನಿಮಗೆ ಗಂದಿಗೆ ಅಂಗಡಿಯಲ್ಲಿ ಸಿಗುತ್ತೆ. ಒಂದು ಅಡಿಕೆ ಪ್ಲೇಟ್ ತೊಗೊಂಡು 5 ಇಡಿ ಅಕ್ಕಿ, ಅಂದರೆ ನಮ್ಮ ಕೈಯಲ್ಲಿ ಈ ಥರ 5 ಇಡಿ ಅಕ್ಕಿ ತೊಗೋಬೇಕಾಗುತ್ತೆ. ತಗೊಂಡು ನೋಡಿ, ಈ ಥರ ನಾನೇನು ತೋರಿಸ್ತಾ ಇದ್ದೀನಿ, ಈ ರೀತಿ ಮಾಡಿಕೊಂಡು ಫಸ್ಟು ನೀವು ವೀಳ್ಯದೆಲೆ 2 ತೊಗೋಬೇಕಾಗುತ್ತೆ. ಆ ವೀಳ್ಯದೆಲೆಗೆ ನೋಡಿ, ಹನುಮ ದೇವರಿಗೆ ಏನು ಕುಂಕುಮ ಬರುತ್ತೆ, ಶ್ರೇಷ್ಠವಾದ ಕುಂಕುಮ ನಿಮಗೆ ಗೊತ್ತು, ಕೇಸರಿ ಬಣ್ಣದ ಕುಂಕುಮ. ಇದು ಗಂದಿಗೆ ಅಂಗಡಿಯಲ್ಲಿ ಸಿಗುತ್ತೆ ನಿಮಗೆ. ಇದು ಒಂದು ರೇಟ್ 25 ರೂಪಾಯಿ. ಈ ಕುಂಕುಮದಲ್ಲೇ ನೀವು ತೊಗೊಂಬರ್ಬೇಕಾಗತ್ತೆ. ಮತ್ತು ಕೆಂಪು ದೀಪದ ಬತ್ತಿ ಮಾಡ್ಕೋಬೇಕಾಗುತ್ತೆ. ಅಂದರೆ ಹನುಮ ದೇವರಿಗೆ, ಆಂಜನೇಯ ಸ್ವಾಮಿಗೆ ಏನು ಕುಂಕುಮ ಇರುತ್ತೆ, ಆ ಕುಂಕುಮನ ನಾವು ಕಲಿಸ್ಕೊಂಡು ಅದರಲ್ಲೇ 2 ದೀಪದ ಬತ್ತಿ ತೊಗೊಂಡು ನಾವು ದೀಪಕ್ಕೆ ಹೆಂಗೆ ಒಸ್ಕೋತೀವಿ ಆ ರೀತಿ ಒಸ್ಕೊಂಡು ಸ್ವಲ್ಪ ರೋಸ್ ವಾಟರ್ ಹಾಕಿ ಆ ನೀರು ಕುಂಕುಮನ ಕಲಿಸ್ಕೋಬೇಕಾಗುತ್ತೆ. ಕಲಿಸ್ಕೊಂಡು ನೋಡಿ, ಈ ಥರ ದೀಪದ ಬತ್ತಿ ರೆಡಿ ಮಾಡ್ಕೋಬೇಕು. ಆ ದೀಪದ ಬತ್ತಿ ಬಂದು ಹಾರಬೇಕು, ಅಂದರೆ ಒಣಗಬೇಕು, ಇಲ್ದಿದ್ರೆ ದೀಪ ಉರಿಯೋದಿಲ್ಲ ತ್ಯಾವ ಇದ್ದಾಗ. ಸೊ ನಾನು ಇವತ್ತೇ ಮಾಡಿಟ್ಟಿರೋದ್ರಿಂದ ನಾಳೆಗೆ ಬೆಳಗ್ಗೆ ದೀಪ ಹಚ್ಚೋದಕ್ಕೆ ಸರಿ ಹೋಗುತ್ತೆ. ನೋಡಿ, ಈ ಥರ 2 ಎಲೆ ತೊಗೋಬೇಕಾಗುತ್ತೆ, ವೀಳ್ಯದೆಲೆ ಮತ್ತು 2 ಅಚ್ಚು ಬೆಲ್ಲ. ಈ ರೀತಿ 2 ಅಚ್ಚು ಬೆಲ್ಲ ನಾನು ಅಂದರೆ ನಿಮಗೆ ತೋರಿಸೋದಕ್ಕೋಸ್ಕರ, ಶೇರ್ ಮಾಡೋದಕ್ಕೋಸ್ಕರ ವೀಡಿಯೋ ಮಾಡ್ತಾಯಿದ್ದೀನಿ. ಈ ರೀತಿ 2 ಬೆಲ್ಲದ ಅಚ್ಚು ತೊಗೋಬೇಕಾಗುತ್ತೆ. ತೊಗೊಂಡು ಯಾವುದೇ ಕಾರಣಕ್ಕೂ ನೀವು ಎಳ್ಳೆಣ್ಣೆ ಆಗಲಿ, ಎಣ್ಣೆ ಆಗಲಿ, ಯಾವುದೇ ದೀಪದ ಎಣ್ಣೆಗಳಾಗಲಿ ಹಚ್ಚಬಾರ್ದು. ಯಾಕಂತಂದರೆ ಎಣ್ಣೆ ಅಂತ ಹಾಕ್ಬಿಟ್ಟಾಗ ಇದು ಬೆಲ್ಲ ಏನು ಯೂಸ್ ಮಾಡೋದಕ್ಕಾಗೋದಿಲ್ಲ. ಅದೇ ನಾವು ತುಪ್ಪದಿಂದ ಹಚ್ಚಿದ್ದೀವಿ ಅಂತಂದರೆ, ಇದನ್ನು ನಾವು ದೀಪ ಹಚ್ಚಿದ ಮೇಲೆ ಈ ಪ್ಲೇಟ್ನ ನಾವು ಮನೆಗೆ ತರಬಾರ್ದು, ದೇವಸ್ಥಾನದಲ್ಲೇ ಇಡಬೇಕಾಗುತ್ತೆ. ಅದರಿಂದ ನೀವು ದೀಪಕ್ಕೆ ತುಪ್ಪ ಹಾಕಿ ದೀಪ ಹಚ್ಚಬೇಕಾಗುತ್ತೆ. ನೋಡಿ, ನಾನಿಲ್ಲಿ ತುಪ್ಪ ತೊಗೊಂಡಿದ್ದೀನಿ. ತುಪ್ಪ ಹಾಕಿ ದೀಪ ಹಚ್ಚೋದ್ರಿಂದ ನಂತರದಲ್ಲಿ ಪೂಜೆ ಮುಗಿದ ಮೇಲೆ ದೇವಸ್ಥಾನದವರು ಒಂದೊಂದು ಸತಿ ಹಸುಗಳಿಗೆ ಸಹ ಕೊಡ್ತಾರೆ. ಹಸು ಕೊಟ್ಟರು ಪುಣ್ಯನೇ ಅಲ್ವಾ. ಅದಕ್ಕೆ ನೀವು ದೀಪ ಹಚ್ಚಬೇಕಾದ್ರೆ, ಬೆಲ್ಲದ ದೀಪ ಹಚ್ಚಬೇಕಾದ್ರೆ ತುಪ್ಪದಲ್ಲೇ ಹಚ್ಚಬೇಕಾಗುತ್ತೆ. ನೋಡಿ, ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ನಂತರದಲ್ಲಿ ನೋಡಿ, ಈ ಥರ 2 ಎಲೆ ಇಡಬೇಕಾಗುತ್ತೆ. ಅಡಿಕೆ ತೊಗೊಂಡಿದ್ದೀನಿ, ಅಡಿಕೆ ಸಹ ಇಡಬೇಕು. ಮತ್ತು 2 ಬಾಳೆಹಣ್ಣನ್ನು, ಅಂದರೆ ನಮ್ಮ ಕಡೆ ಆಗೋ ಥರ ಇಟ್ಕೋಬೇಕು. ಮತ್ತು 2 ದೀಪದ ಬತ್ತಿ ಏನಿದೆ ಇದು ಆರಬೇಕು. ಆರಿದ ನಂತರ ನಾನು ತುಪ್ಪ ಹಾಕಿ ಮತ್ತು ದೀಪದ ಬತ್ತಿ ಇಟ್ಟು ಮತ್ತು ಹೂವುದಿಂದ ಅಲಂಕಾರ ಮಾಡ್ಕೊಳ್ಬೇಕು. ನಾನಿಲ್ಲಿ ನಿಮಗೆ ತೋರಿಸಿಲ್ಲ, ಬಟ್ ಹೂವು ಇಟ್ಟು ಅಲಂಕಾರ ಮಾಡಿಕೊಂಡು, ಮತ್ತು ಗೆಜ್ಜೆ ವಸ್ತ್ರ, ನೋಡಿ ಇಲ್ಲಿ ಗೆಜ್ಜೆ ವಸ್ತ್ರ ಸಹ ಇಟ್ಟಿದ್ದೀನಿ. ಗೆಜ್ಜೆ ವಸ್ತ್ರ ಹಾಕಿ ಗಂಧದ ಕಡ್ಡಿ ಹಚ್ಚಬೇಕಾಗುತ್ತೆ. ಗಂಧದ ಕಡ್ಡಿ ಹಚ್ಚಿ ಬೆಳಗ್ಗೆ, ಆಮೇಲೆ ನಂತರದಲ್ಲಿ ಯಾವ ಟೈಮಲ್ಲಿ ದೇವಸ್ಥಾನದಲ್ಲಿ ಮಹಾಮಂಗಳಾರತಿ ನಡೆಯುತ್ತೆ ನೋಡ್ಕೊಳ್ಳಿ ನೀವು. ನಿಮ್ಮ ಮನೆ ಹತ್ರ, ನಿಮಗೆ ಹತ್ರ